ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ ತಮಗೆಲ್ಲರಿಗೂ ಸ್ವಾಗತ. ಡಿಸೆಂಬರ್ ತಿಂಗಳಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ವಿಶ್ವ ಮಣ್ಣಿನ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಲಾಗಿದೆ. ಯಾವ ದಿನ ಅಂದರೆ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನಾಗಿ ನಾವು ಆಚರಣೆ ಮಾಡುತ್ತೇವೆ. ಹಾಗಾದರೆ ಈ ವಿಶ್ವ ಮಣ್ಣಿನ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ನಿರ್ಧರಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ 2014ರಿಂದ ಈ ಒಂದು ವಿಶ್ವ ಮಣ್ಣಿನ ದಿನವನ್ನು ಡಿಸೆಂಬರ್ 5 ಪ್ರತಿ ವರ್ಷ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ಹಾಗಾದರೆ ಯಾವ ಸಂಸ್ಥೆಯ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ಒಂದು ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ FAO ಅಂತ ಕರಿತೀವಿ. ಹಾಗಾದರೆ FAO ಅಂದ್ರೇನು? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಈ ಸಂಸ್ಥೆ ಪ್ರಾರಂಭವಾಗಿದ್ದು 1945 ಅಕ್ಟೋಬರ್ 16ರಂದು ಈ ಸಂಸ್ಥೆ ಪ್ರಾರಂಭವಾಗುತ್ತೆ. FAOನ ಪ್ರಧಾನ ಕೇಂದ್ರ ಕಚೇರಿ ಇಟಲಿ ದೇಶದ ರೋಮ್ ನಗರದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಒಟ್ಟು ಇವತ್ತು FAOನ ಸದಸ್ಯತ್ವ ರಾಷ್ಟ್ರಗಳು ಎಷ್ಟಪ್ಪ ಅಂತಂದರೆ ಐರೋಪ್ ಒಕ್ಕೂಟವನ್ನು ಸೇರಿದಂತೆ 197 ರಾಷ್ಟ್ರಗಳನ್ನಾಗಿ ಹೊಂದಿದ್ದು, ಮತ್ತು ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನಾಗಿ ನಾವೆಲ್ಲ ಆಚರಣೆ ಮಾಡುತ್ತೇವೆ. ಮತ್ತು FAOನ ಇನ್ನೊಂದು ವಿಶೇಷತೆ ಏನಂದರೆ ಪ್ರತಿ ವರ್ಷ ಜಗತ್ತಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿ ವರ್ಷ ಏನಪ್ಪ ಅಂತಂದರೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಹಾಗಾದರೆ FAOನ ಮೊದಲ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತಂದರೆ MS ಸ್ವಾಮಿನಾಥನ್. ಇತ್ತೀಚಿನ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹಾಗಾದರೆ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯಾರು? FAO ಪ್ರಶಸ್ತಿಯನ್ನು ಸ್ಥಾಪಿಸಿದವರು ನಾರ್ಮನ್ ಬೋರ್ಲಾಗ್ 1987ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶಸ್ತಿ ಅಮೆರಿಕದ ದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಈ ಪ್ರಶಸ್ತಿಯನ್ನು ಅಂದರೆ FAO ನೀಡತಕ್ಕಂಥ ವಿಶ್ವ ಕೃಷಿ ಮತ್ತು ಆಹಾರ ಪ್ರಶಸ್ತಿಯನ್ನು ತೆಗೆದುಕೊಂಡ ಒಟ್ಟು ಭಾರತೀಯರ ಸಂಖ್ಯೆ ಎಷ್ಟಂದರೆ 8 ಜನ ಸ್ನೇಹಿತರೆ. ಹಾಗಾದರೆ 2023ರ ವಿಶ್ವ ಆಹಾರ ಮತ್ತು ಕೃಷಿ ಸಮ್ಮೇಳನ ನಡೆದ ಸ್ಥಳ ಇಲ್ಲಿ ಇಟಲಿ ದೇಶದ ರೋಮ್ ನಗರದಲ್ಲಿ ನಡೆಯಿತು. ಧ್ಯೇಯ ವಾಕ್ಯ 2023ರ ವಿಶ್ವ ಆಹಾರ ದಿನದ ಧ್ಯೇಯ ವಾಕ್ಯವೇನು ನೋಡೋಣ. ವಾಟರ್ ಈಸ್ ಲೈಫ್, ವಾಟರ್ ಈಸ್ ಫುಡ್, ಲಿವ್ ನೋ ಒನ್ ಬಿಹೈಂಡ್ ಅಂತ 2023ರ ವಿಶ್ವ ಆಹಾರ ದಿನದ ಧ್ಯೇಯ ವಾಕ್ಯ ಇದು. ಸೊ FAOನ ಪ್ರಥಮ ಅಧ್ಯಕ್ಷರು ಅಂದರೆ 1945ರಲ್ಲಿ ಸ್ಥಾಪನೆಯಾದಾಗ ಇದರ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದರೆ ಸರ್ ಜಾನ್ ಬಯಾರ್ಡ್ ಅಂತ ಕರಿತೀವಿ. ಇದರ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ದರು. ಮುಂದುವರಿದ ಭಾಗ ನೋಡಿರಿ. ಪ್ರಸ್ತುತ ಯಾರದಾರ? FAOನ ಪ್ರಸ್ತುತ ಅಧ್ಯಕ್ಷರು ಕ್ಯೂ ಡೋಂಗ್ಯೂ ಅಂಥೇಳಿ ಚೀನಾ ದೇಶದವರು ಇವರಿದ್ದಾರೆ. ಹಾಗಾದರೆ ವಿಶ್ವ ಆಹಾರ ದಿನವನ್ನು ನಾವೆಲ್ಲ ಅಕ್ಟೋಬರ್ 16 ಅಂತ ಆಚರಣೆ ಮಾಡಿದ್ರೆ ವಿಶ್ವ ಆಹಾರ ಸುರಕ್ಷತಾ ದಿನ ಯಾವುದಪ್ಪ ಅಂತಂದರೆ ಜೂನ್ 7ರಂದು ಆಚರಣೆ ಮಾಡುತ್ತೇವೆ. ಮತ್ತು ಇನ್ನೊಂದು ವಿಶೇಷತೆ, ವಿಶ್ವ ಆಹಾರ ಪ್ರಶಸ್ತಿಯನ್ನು ಅತಿ ಹೆಚ್ಚು ಬಾರಿಗೆ ತೆಗೆದುಕೊಂಡ ದೇಶ ಯಾವುದು ಅಂತ ನಿಮಗೆಲ್ಲ ಕೇಳಲಾಗುತ್ತದೆ. ಯಾವುದಪ್ಪ ಅಂದರೆ ಅಮೇರಿಕಾ ದೇಶ ಈ ವಿಶ್ವ ಆಹಾರ ಪ್ರಶಸ್ತಿಯನ್ನು ಅತಿ ಹೆಚ್ಚು ಬಾರಿ ತೆಗೆದುಕೊಂಡಿದೆ. ನೋಡಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ನಿಮಗೊಂದೆಲ್ಲರಿಗೂ ಶುಭ ಸುದ್ದಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕರೆದಂಥ SSC GDಗೆ ಸಂಬಂಧಿಸಿದಂತೆ ನಮ್ಮ ಸಂಸ್ಥೆಯಲ್ಲಿ 26 ಮತ್ತು 27ನೇ ಬ್ಯಾಚ್ಗಳನ್ನು ಪ್ರಾರಂಭಿಸಲಾಗಿದ್ದು, ಈಗಾಗಲೇ 23, 24, 25ನೇ ಬ್ಯಾಚ್ನ ತರಗತಿಗಳು ಪ್ರಾರಂಭ ಆಗಿದ್ದು, ಒಟ್ಟು 60 ದಿನದ ಒಂದು ಕೋರ್ಸ್ ಇರುತ್ತೆ. ಈ SSC GDಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗ್ರಾಮರ್, ಮ್ಯಾಥ್ಸ್, ರೀಸನಿಂಗ್ ಮತ್ತು GK ಬೋಧನೆ ಮಾಡಲಾಗುತ್ತದೆ. ಪ್ರತ್ಯೇಕವಾದಂಥ ತರಗತಿಗಳು ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ತಿಳಿಸಲಾಗುತ್ತದೆ. ಮತ್ತು SSC GDಗೆ ಮ್ಯಾಥ್ಸ್, ರೀಸನಿಂಗ್ ಮಾಡ್ತಕ್ಕಂಥ ಶಿಕ್ಷಕರು ಯಾರಪ್ಪ ಅಂತಂದರೆ ಇವಾಗ ಆಗಲೇ RRB ಹುದ್ದೆಗೆ ಸೆಲೆಕ್ಟ್ ಆಗಿ ಆರ್ಡರ್ ಕಾಪಿಗೋಸ್ಕರ ಕಾಯ್ತಕ್ಕಂಥ ಒಬ್ಬ ಒಳ್ಳೆ ಹಂಗೆ ಟ್ಯಾಲೆಂಟೆಡ್ ವ್ಯಕ್ತಿ ನಿಮ್ಗೆ ಪಾಠ ಮಾಡ್ತಾರೆ. ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಕಳೆದ 9 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಬೋಧನೆ ಮಾಡಿದಂಥ ಹನುಮಂತ್ ಸರ್ ಇಂಗ್ಲೀಷ್ ಗ್ರಾಮರನ್ನು ಬೋಧನೆ ಮಾಡ್ತಾರೆ. ಅದರ ಜೊತೆಗೆ ಫಾರೆಸ್ಟ್ ಗಾರ್ಡ್ ಕರ್ನಾಟಕ ರಾಜ್ಯ ಇತ್ತೀಚೆಗೆ ಅಧಿಸೂಚನೆ ಹೊರಡಿಸಿದಂಥ ಅರಣ್ಯ ಗಾರ್ಡ್ ಅದಕ್ಕೂ ಕೂಡ ಏನಪ್ಪ ಅಂದರೆ ಮ್ಯಾಥ್ಸ್, ಮೆಂಟಲಿಟಿ ಮತ್ತು GK ಸಂಬಂಧಪಟ್ಟಂತೆ
ಕೋರ್ಸನ್ನು ಅಂದರೆ ತರಗತಿಯನ್ನು ಆರಂಭಿಸ್ತಾ ಇದ್ದೇವೆ. ಯಾರಿಗೆಲ್ಲರಿಗೂ ಮ್ಯಾಥ್ಸ್ ವೀಕ್ ಇದೆಯೋ ಅವರೆಲ್ಲರೂ ಬನ್ನಿ, ಜಾಯ್ನ್ ಆಗಿ. ನಿಮಗೆ ಪಾಸ್ ಮಾಡಿಸುವಂಥ ಜವಾಬ್ದಾರಿ ಇದು, ಚಾಲೆಂಜ್ ಅಂತ ತಿಳಿದುಕೊಳ್ಳಿ. ಯಾಕಂದರೆ ಇಲ್ಲಿ ಸುಮಾರು ನೋಡಿರಿ, ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಆನ್ಲೈನ್ ತರಗತಿಗಳನ್ನು, ಆನ್ಲೈನ್ ಟೆಸ್ಟ್ಗಳನ್ನು ಮಾಡ್ತೀವಿ. ಮತ್ತು ಅಧ್ಯಾಯ ಮುಗಿದ ನಂತರ ಪ್ರತಿ ಚಾಪ್ಟರ್ ವೈಸ್ ನಿಮಗೆ ಟೆಸ್ಟ್ಗಳನ್ನು ಮಾಡ್ತೇವೆ. ಯುವತಿ ಮತ್ತು ಯುವಕರಿಗೆ ಇಬ್ಬರಿಗೂ ಅವಕಾಶ ಇದೆ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾಕಂದರೆ 2024ರಲ್ಲಿ ಮತ್ತೆ GD ಕಾಲ್ಫಾರ್ಮ್ ಆಗುತ್ತೆ, SS CGL ಇದೆ, SSC MTS ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಬರ್ರಿ. ಮತ್ತು ಜಮಖಂಡಿಯಲ್ಲಿ ಕೂಡ ನಮ್ಮ ಬ್ಯಾಚ್ ಇದೆ. ಆ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ನಮ್ಮಲ್ಲಿ ಬರೀ ಏನಪ್ಪ ಅಂತಂದರೆ ಈ SSC CGL ಅದು ಅಷ್ಟೇ ಅಲ್ಲ, ಇತರ ಸಂಬಂಧಪಟ್ಟಂತೆ PC PSI ಈ ಕೋರ್ಸ್ಗಳನ್ನು ಕೇವಲ 1500 ರೂಪಾಯಿಗಳಲ್ಲಿ ಉಚಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ಮಾಡ್ತೇವೆ. ಅದು 45ನೇ ಬ್ಯಾಚ್, ಅದು ಕೂಡ ಪ್ರಾರಂಭವಾಗುತ್ತೆ. ಯಾರ್ಯಾರು SSC GD ಹುದ್ದೆಗೆ ಅರ್ಜಿ ಹಾಕಿದ್ದರೋ ಅವರು ಆ ಒಂದು ತರಬೇತಿಯನ್ನು ತೆಗೆದುಕೊಳ್ಳಿ. ಇನ್ನು ರಾಜ್ಯ ಸರ್ಕಾರಗಳಲ್ಲಿ ಮುಂಬರ್ತಕ್ಕಂಥ FD ಆಗಿರ್ಬೋದು, PDO ಆಗಿರ್ಬೋದು, ಅದಕ್ಕೂ ಕೂಡ ಬ್ಯಾಚ್ಗಳಿವೆ. ಆ ಬ್ಯಾಚ್ಗೆ ಕೇವಲ 1500 ರೂಪಾಯಲ್ಲಿ ಆ ಬ್ಯಾಚನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದು ರಿಜಿಸ್ಟ್ರೇಷನ್ ಫೀ ಅಂತ ಮಾತ್ರ ತೆಗೆದುಕೊಳ್ಳೋದು. ಅದಕ್ಕೂ ಕೂಡ ಜಾಯ್ನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಜಾಯ್ನ್ ಆಗಬೇಕು. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ ಯಾವುದು ಅಂತ ಕೇಳಿದರೆ, ನವೆಂಬರ್ 15ರಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. 2023ರ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನದ ಧ್ಯೇಯವಾಕ್ಯ ದ ಪವರ್ ಆಫ್ ಕಲೆಕ್ಟಿವ್ ಆಕ್ಷನ್ ಇಫ್ ಎವರ್ ವ್ಯಾನ್ ಡಿಡ್ ಅಂತ ಹೇಳಿ ಇದೆ. ನೋಡ್ರಿ, ನೆಕ್ಸ್ಟ್ 3ನೇ ಕ್ವಶನ್, ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನೀಡುವ 2023ರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ. ಡಿ. ಸಿರಿಚಂದು ಮುಖ್ಯೋಪಾಧ್ಯಾಯ ಅಂತ ಇದೆ. ಇವರು ಮೂಲತಃ ಬಂಗಾಳ ರಾಜ್ಯದವರು. ನೋಡಿರಿ, ಈ ಕುವೆಂಪು ಪುರಸ್ಕಾರ ಪ್ರಶಸ್ತಿ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋಣ. ಇದನ್ನು 31/10/1992ರಂದು ಸ್ಥಾಪನೆ ಮಾಡಲಾಯಿತು. ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ತೆಗೆದುಕೊಂಡವರು ಯಾರಪ್ಪ ಅಂದರೆ ಕೆ. ಸಚ್ಚಿದಾನಂದ, ಮಲಯಾಳಿ ಸಾಹಿತಿಗಾರರು. ಈ ಪ್ರಶಸ್ತಿಯು 5 ಲಕ್ಷ ನಗದು ಮತ್ತು 1 ಬೆಳ್ಳಿ ಪದಕವನ್ನು ಹೊಂದಿರುತ್ತದೆ. 4ನೇ ಕ್ವಶನ್, ರಾಷ್ಟ್ರೀಯ ಅಪರಾಧಗಳ ದಾಖಲೆ ಬ್ಯೂರೋ ಪ್ರಕಟಿಸಿದ ವರದಿಯನ್ವಯ 2022ರಲ್ಲಿ ಅತಿ ಹೆಚ್ಚು ನಗರ ಅಪರಾಧ ಪ್ರಕರಣಗಳನ್ನು ಹೊಂದಿರುವ ನಗರ ಯಾವುದು? ಅಂದರೆ ಅತಿ ಹೆಚ್ಚು ಕ್ರೈಮ್ ಹೊಂದಿದಂಥ ನಗರ ಯಾವುದು? 2022ರ ಒಂದು ವರದಿ ಪ್ರಕಾರ ಗಾಜಿಯಾಬಾದ್, ಲಕ್ನೋ, ಬೆಂಗಳೂರು, ಹೈದರಾಬಾದ್ ಇದೆ. ಬೆಂಗಳೂರು ಅತಿ ಹೆಚ್ಚು ಪ್ರಕರಣಗಳನ್ನು ಹೊಂದಿದೆ. ಹಾಗಾದರೆ ಈ ಅಪರಾಧ ಪ್ರಕರಣಗಳನ್ನು ಪ್ರತಿ ವರ್ಷ ಪ್ರಕಟಪಡಿಸ್ತಕ್ಕಂಥ ಸಂಸ್ಥೆ ಯಾವುದು? ನೋಡಿರಿ, ಯಾವುದಪ್ಪ ಅಂದರೆ NCRB ಅಂತ ಕರಿತೀವಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಈ ಸಂಸ್ಥೆ ಪ್ರತಿ ವರ್ಷ ಏನು ಮಾಡುತ್ತಪ್ಪ ಅಂದ್ರೆ ರಾಷ್ಟ್ರೀಯ ಅಪರಾಧಗಳ ದಾಖಲೆಯನ್ನು ಬಿಡುಗಡೆ ಮಾಡ್ತದೆ. ಇದು ಸ್ಥಾಪನೆಯಾಗಿದ್ದು 1986 ಮಾರ್ಚ್ 1ರಂದು ಈ ಸಂಸ್ಥೆ ಸ್ಥಾಪನೆಯಾಯಿತು. ಅಂದರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. NCRBಯು ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯ ಮಾಡುತ್ತದೆ ಅಂದರೆ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಇದರ ಪ್ರಸ್ತುತ ನಿರ್ದೇಶಕರು ಯಾರಿದ್ದಾರಪ್ಪ ಅಂತಂದ್ರೆ ವಿವೇಕ್ ಗೋಗಾಯಿ ಅಂತ ಕರಿತೀವಿ, ಇದರ ಪ್ರಸ್ತುತ ನಿರ್ದೇಶಕರು. ನೋಡಿರಿ, 2022ರಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾದ ನಗರಗಳು ಬೆಂಗಳೂರು, ಲಕ್ನೋ ಮತ್ತು ಗಾಜಿಯಾಬಾದ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂತಂದರೆ SSC GD ಸಂಬಂಧಿಸಿದಂತೆ ಯುವಕ ಯುವತಿಯರಿಗೆ ಪ್ರತಿ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಮಾಡಲಾಗುತ್ತದೆ. ಸೇಮ್ ಸಿಸ್ಟಮ್ ಹೇಗೆ ಈಗ SSC GDಯಲ್ಲಿ 80 ಮಾರ್ಕ್ಸ್ ಇರುತ್ತೆ. 80 × 2 ಅಂದರೆ ಒಟ್ಟು 160 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಸಿಸ್ಟಮನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ನೆಗೆಟಿವನ್ನು ಮಾಡೋದು ಹೇಗೆ ಅದರ ಬಗ್ಗೆ ಕಡ್ಡಾಯವಾಗಿ ಸವಿವರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವುದರಲ್ಲಿ ನಿರತರಾಗಿದ್ದಾರೆ, ಹೌದಾ? ಮತ್ತು ನೋಡಿರಿ, ಪೊಲೀಸ್ PSI SD FD ಅಂದರೆ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ಕೇವಲ 1500 ರೂಪಾಯಿಯಲ್ಲಿ ಕಳೆದ 6 ವರ್ಷಗಳಿಂದ ನಾವು ಬೋಧನೆಯನ್ನು ಮಾಡ್ತಾ ಇದ್ದೀವಿ ಬಡ ವಿದ್ಯಾರ್ಥಿಗಳಿಗಾಗಿ ಅಂಥೇಳಿ. ಬಟ್ SSC GD ಏನಪ್ಪ ಅಂತಂದ್ರೆ ಅದಕ್ಕೂ ಕೂಡ ಅತಿ ಕಡಿಮೆ ದರದಲ್ಲಿ ಏನಪ್ಪ ಅಂತಂದ್ರೆ ಬೋಧನೆಯನ್ನು ಮಾಡ್ತೀವಿ. ಹಿಂದೆ ಪಾಂಪ್ಲೆಟ್ ಹಾಕಿದ್ನಲ್ಲ, ಅದರಲ್ಲಿ ನಂಬರ್ ಇದೆ, ಸಂಸ್ಥೆ ನಂಬರ್ಗೆ ಕರೆ ಮಾಡಿ ತಮಗೆ ಬೇಕಾದ ಮಾಹಿತಿಯನ್ನು ಹೆಚ್ಚಿಗೆ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ ಬರ್ರಿ, ವಿಶ್ವದ ಮೊದಲ ಪೋರ್ಟೇಬಲ್ ಆಸ್ಪತ್ರೆಯನ್ನು ಕೆಳಗಿನ ಯಾವ ದೇಶದಲ್ಲಿ ಆರಂಭಿಸಲಾಗಿದೆ? ಪೋರ್ಟೇಬಲ್ ಆಸ್ಪತ್ರೆ ಅಂದರೆ ಏನಪ್ಪ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂಥ ಒಂದು ಆಸ್ಪತ್ರೆ ವ್ಯವಸ್ಥೆ. ಇದನ್ನು ಭಾರತ ದೇಶ ಮೊಟ್ಟ ಮೊದಲು ಮಾಡಿತು. ನೋಡಿರಿ, ಹಾಗಾದರೆ ಎಲ್ಲಿದೆ ಇದು? ಇತ್ತೀಚೆಗೆ ಭಾರತ ಸರ್ಕಾರ ಆರೋಗ್ಯ ಮೈತ್ರಿ ಕ್ಯೂಬ್ ಹೆಸರಿನ ಪೋರ್ಟಲ್ ಆಸ್ಪತ್ರೆಯನ್ನು ಯಾವ ರಾಜ್ಯ ಅಂದರೆ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇದನ್ನು ಉದ್ಘಾಟಿಸಿದೆ. ಈ ಆಸ್ಪತ್ರೆಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬಹುದು.
ಈ ಆಸ್ಪತ್ರೆಯನ್ನು ಭೀಷ್ಮ ಪ್ರಾಜೆಕ್ಟ್ ಅಡಿಯಲ್ಲಿ ತಯಾರಿಸಲಾಗಿದೆ. ಭೀಷ್ಮ ಅಂದರೆ ಏನು ಸರ? ಭಾರತ್ ಹೆಲ್ತ್ ಇಂಟೆನ್ಟಿವ್ ಫಾರ್ ಸಹಯೋಗ ಹಿತ ಆ್ಯಂಡ್ ಮೈತ್ರಿ ಅಂತ ಇದ್ರ ಫುಲ್ ಫಾರ್ಮ್. ನೆಕ್ಸ್ಟ್, ಇಂಟರ್ಪೋಲ್ನ 91ನೇ ಸಭೆಯು ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇಂಟರ್ಪೋಲ್ನ 91ನೇ ಸಭೆಯು ಯಾವ ದೇಶದಲ್ಲಿ ನಡೀತಪ್ಪ ಅಂದ್ರೆ ವಿಯೆನಾ ದೇಶದಲ್ಲಿ ಈ ಒಂದು 91ನೇ ಸಭೆ ನಡೆಯಿತು. ಹಾಗಾದರೆ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಲಾಗುತ್ತೆ. ಎಲ್ಲಪ್ಪ ಅಂತಂದ್ರೆ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಲಿಯೋನ್, ಫ್ರಾನ್ಸ್ ದೇಶದ ಲಿಯೋನ್ನಲ್ಲಿದೆ. ಇದು ಸ್ಥಾಪನೆಯಾಗಿದ್ದು 1923 ಸೆಪ್ಟೆಂಬರ್ 7. ಅಂದರೆ ಇಂಟರ್ಪೋಲ್ ಅಂದ್ರಪ್ಪ ದೇಶಗಳ ನಡುವೆ ಏನಾದರೂ ಪೊಲೀಸ್ ಸಂಬಂಧಿಸಿದಂತೆ ಏನಾದರೂ ಮಾಹಿತಿಯನ್ನು ಬೇಕಾದರೆ ಹಂಚಿಕೊಳ್ಳೋದು. ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು? 196. 196ನೇ ರಾಷ್ಟ್ರ ಯಾವುದಪ್ಪ ಅಂದರೆ ರಿಪಬ್ಲಿಕ್ ಆಫ್ ಪಲಾವು ಅಂತ ಕರಿತೀವಿ. ನವೆಂಬರ್ 2023ರಲ್ಲಿ ಇದು ಸೇರ್ಪಡೆಯಾಯಿತು. ಹೌದಾ? ಮತ್ತು ಇಂಟರ್ಪೋಲ್ನ 90ನೇ ಸಭೆ ಎಲ್ಲಿ ನಡೀತಪ್ಪ ಅಂದರೆ ಭಾರತದ ನವದೆಹಲಿಯ ನಗರದಲ್ಲಿ ಈ ಒಂದು ಸಭೆ ನಡೆಸಲಾಯಿತು. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ. 2023 ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿ ಭಾರತದ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಲಾಗಿದೆ. ಲಕ್ನೋ ನಗರದಲ್ಲಿ ನಡೆಯಿತು. ಹೌದಾ? ಸೊ ಹಾಗಾದರೆ ನೋಡಿರಿ, ಸೈಯದ್ ಮೋದಿ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾದ ವರ್ಷ 1991 ಮೊದಲಿಗೆ ಆರಂಭವಾಗಿತ್ತು. ಆಮೇಲೆ ಇದನ್ನು ಕಾಲಾಂತರದಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ಬರ್ತಾರೆ. ಇದನ್ನು ನಡೆಸಿಕೊಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಡಿಯಲ್ಲಿ ಇದನ್ನು ನಡೆಸಲಾಗುತ್ತೆ. 2023ರ ಸೈಯದ್ ಮೋದಿ ಪ್ರಶಸ್ತಿಯ ವಿಜೇತರು ಪುರುಷರ ಸಿಂಗಲ್ಸ್ ಚಿಯು ಜಿನ್, ಪುರುಷರ ಡಬಲ್ಸ್ ಚೋಂಗ್ ಹಾನ್ ಜಿಯಾನ್ ಮೊಹಮ್ಮದ್ ಹೈಕಲ್. ಇದು ಪುರುಷರ ಸಿಂಗಲ್ಸ್ ಮತ್ತು ಡಬಲ್ಸ್. ಇನ್ನು ಮಹಿಳೆಯರ ಸಿಂಗಲ್ಸ್ ಮತ್ತು ಮಹಿಳೆಯರ ಡಬಲ್ಸಲ್ಲಿ ಮಹಿಳೆಯರ ಸಿಂಗಲ್ಸ್ ನೊಜೊಮಿ ಒಕುಹರಾ ಮತ್ತು ಮಹಿಳೆಯರ ಡಬಲ್ಸಲ್ಲಿ ರೀನಾ ಇವಾನಾಗ ಮತ್ತು ಟಿ ನಕಾಲಿಸಿ ಅಂತ ಕರಿತಿದ್ದೀವಿ. ಓಕೆ, ನೆಕ್ಸ್ಟ್ ಬರೀ 2023ರ ಅಂಡರ್ 17 ಫಿಫಾ ವರ್ಲ್ಡ್ ಕಪ್ ವಿಜೇತ ತಂಡ ಯಾವುದಪ್ಪ ಅಂದರೆ ಇಂಡೋನೇಷ್ಯಾ ಅಂತೇಳಿ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಇದು ಮೊದಲ ಪ್ರಯತ್ನ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸರ್ ಸ್ಪೀಡ್ ಆಯಿತು, ಇನ್ನೂ ಸ್ವಲ್ಪ ಸ್ಲೋ ಆಗಬೇಕಾಗಿತ್ತು, ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಅಟ್ಲೀಸ್ಟ್ 2 ದಿನಕ್ಕೆ ಒಂದಾದರೂ ಪ್ರಚಲಿತ ಘಟನೆಗಳು ಮತ್ತು ನಿಮಗೆ ಬೇಕಾದಂಥ ಸರ್ ಈ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿರಿ, ಇದರ ಮೇಲೆ ಕ್ವಶನ್ಸ್ಗಳನ್ನು ತರಿ ಅಂತ ಸಲಹೆಯನ್ನು ನೀಡಿರಿ. ಆ ಸಲಹೆಯಂತೆ ನಾವು ಏನಪ್ಪ ಅಂತಂದರೆ 2 ದಿನಕ್ಕೆ ಒಂದಾದರೂ ವಿಡಿಯೋಗಳನ್ನು ನಿಮಗೆ ತಲುಪಿಸಲು ಪ್ರಯತ್ನ ಮಾಡ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಹೇಳಿ. ಸ್ಪರ್ಧಾಗುರು ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ದರದಲ್ಲಿ ಪೊಲೀಸ್ PSI SRE FDAಗೆ ಕೇವಲ 1500 ರೂಪಾಯಲ್ಲಿ 3 ತಿಂಗಳ ತರಬೇತಿಯನ್ನು ನೀಡುತ್ತೆ. ಜೊತೆಗೆ ಈ ಸದ್ಯದಲ್ಲಿ SSC GD ಮತ್ತು ಏನಪ್ಪ ಅಂತಂದರೆ ಫಾರೆಸ್ಟ್ ವಾಚರ್ ಹೌದಾ ಬ್ಯಾಚ್ಗಳನ್ನು ಪ್ರಾರಂಭಿಸಿದ್ದೇವೆ. ತಾವು ಬಂದು ಆ ಒಂದು ಹೌದಾ ಅದನ್ನು ಚೆನ್ನಾಗಿ ಕಲಿಯಿರಿ. ನಿಮಗೆ ಬೇಕಾದಂಥ ಸಹಾಯವನ್ನು ಮಾಡಲಿಕ್ಕೆ ಸ್ಪರ್ಧಾಗುರು ಅಕಾಡೆಮಿ ಯಾವತ್ತೂ ಸಿದ್ಧವಿದೆ. ಓಕೆ, ಎಲ್ಲರಿಗೂ ನಮಸ್ಕಾರ.